3 ವರ್ಷದಿಂದ ಸತತವಾಗಿ ನೀವು ಅದರ ಒಂದು ಅಂಗವಾಗಿದ್ದಿರಿ. ಸೊ ಅದರಂತೆ ಭೂಷಣ್ ಬಂದಿದೆ. ಇದನ್ನು ನಾನು ಕರ್ನಾಟಕಕ್ಕೆ, ಕನ್ನಡಿಗರಿಗೆ, ತಾಯಿ ಭುವನೇಶ್ವರಿಗೆ ಮೊದಲು ಅರ್ಪಣೆ ಮಾಡ್ತೀನಿ. ಸರ್, ಈಗ ಸಹಜವಾಗಿ ಅದೇ ಮಾತಾಡ್ತಾ ಇದ್ವಿ, ಸಿನಿ ಜರ್ನಿ ಅಂದಾಗ ಆರಂಭದಲ್ಲಿ ಒಂದಿಷ್ಟು ಕನಸುಗಳು ಶುರುವಾಗುತ್ತೆ. ಬಟ್ ಅದು ಹಂತ ಹಂತವಾಗಿ ಹೋದಾಗ ನಮ್ದೇ ಆಗಿರ್ತಕ್ಕಂಥ ಅಭಿಮಾನಿಗಳು ಅದನ್ನ ಸಂಭ್ರಮಿಸೋಕೆ ಶುರು ಮಾಡ್ತಾರೆ, ಅದನ್ನ ಪಾತ್ರಗಳನ್ನ ಆರಾಧಿಸೋಕೆ ಶುರು ಮಾಡ್ತಾರೆ. ಸೊ ಈ ಹಂತಕ್ಕೆ ಬಂದಾಗ ಬರೋಬ್ಬರಿ 5 ದಶಕಗಳ ಕಾಲ ಚಿತ್ರೋದ್ಯಮದಲ್ಲಿ ಜರ್ನಿ ಅಂದ್ರೆ ಸುಲಭದ್ದಲ್ಲ. ಅಂತ ಜರ್ನಿ ಮಾತಾಡುವಾಗ ಸಾಕಷ್ಟು ಜನ ಹೇಳ್ತಾ ಇದ್ರು, ಅನಂತನಾಗ್ ಸರ್ಗೆ ಇನ್ನೂ ಒಂದು ಅತ್ಯುನ್ನತ ಗೌರವ ಸಿಗಬೇಕು, ನಾಗರಿಕ ಪ್ರಶಸ್ತಿ ಸಿಗಬೇಕು ಅನ್ನುವಂಥದ್ದು. ಸೊ ಅದೆಲ್ಲವನ್ನು ನೀವು ಮಾತನಾಡ್ತಾ ಇರುವಾಗ ಹೇಗೆ ಅನಿಸ್ತಾ ಇತ್ತು ಅಂತ? ಅದೇ ಅದು ಅಂದರೆ ಹಿಂದಿನಿಂದ ಒಂದು ವ್ಯವಸ್ಥೆ ಇತ್ತು, ಅದು ಜನರಿಗೆ ಅದು ಸಮಾಧಾನಕಾರಕವಾಗಿರಲಿಲ್ಲ ಈ ಪದ್ಮ ಪ್ರಶಸ್ತಿಗಳ ಕುರಿತು. ಆದರೆ ಮೋದಿಯವರು 3 ವರ್ಷದ ಹಿಂದೆ ಪದ್ಮ ಪ್ರಶಸ್ತಿಗಳಲ್ಲಿ ಪಬ್ಲಿಕ್ ಪಾರ್ಟಿಸಿಪೇಷನ್ ಇರಬೇಕು, ಜನರು ಪಾಲ್ಗೊಳ್ಳಬೇಕು, ಅದಕ್ಕೆ ನಿಮ್ಮ ಮನಸ್ಸಿನಲ್ಲಿ ಯಾರಿಗೆ ಈ ಪದ್ಮ ಪ್ರಶಸ್ತಿ ಸಲ್ಲಬೇಕು ಅಂತ ಅನಿಸ್ತದೆ ಅದು ನಿಮ್ಮ ಸಲಹೆಗಳನ್ನು ನಾನು ಕಳಿಸಿ ಅಂತ PMO ತಿಳಿಸಿದಾಗ ನಮ್ಮ ಕನ್ನಡಿಗರು ಉತ್ಸಾಹದಿಂದ ಭಾಗವಹಿಸಿದ್ರು. 3 ವರ್ಷದಿಂದ ಇದನ್ನು ನಡ್ಕೊಂಡು ಬಂದಿದೆ. ಇವತ್ತು ನನಗೆ ದಕ್ಕಿದೆ. ಅದಕ್ಕೆ ನಾನು ಹೇಳಿದೆ, ಕನ್ನಡಿಗರೇ ನನ್ನನ್ನು ಆರಿಸಿ ಕಳಿಸಿ ಇದನ್ನು ಕೊಡಿಸಿ ಕರ್ಕೊಂಡ್ಬಂದಿದ್ದಾರೆ ಅಂತ.